ರಾಜ್ಯಕ್ಕೆ ಮಳೆರಾಯ ಏನು ಎಂಟ್ರಿ ಕೊಟ್ಟಾಯಿತು. ಶಕೆ ಬಿಸಿಲಿನಿಂದ ಕಂಗೆಟ್ಟ ರಾಜ್ಯದ ಜನರಿಗೆ ಮಳೆರಾಯ ಸುತಾಧರೆಗೆ ಇಳಿದು ಇಡೀ ರಾಜ್ಯದ ಜನರಿಗೆ ತಂಪು ನೀಡಿದಾಯಿತು. ಆದರೆ ಆ ಗ್ರಾಮಕ್ಕೆ ಮಳೆ ಬಂದರೂ ಅಷ್ಟೇ, ಮಳೆ ಬಾರದೇ ಇದ್ರೂ ಅಷ್ಟೇ, ಜಲಕಂಟಕ ಮಾತ್ರ ತಪ್ಪಲ್ಲ. ಆ ಗ್ರಾಮದ ಸುತ್ತ ಹಳ್ಳಿಗಳಲ್ಲಿ ಜಲಧಾರ ಹರಿಯುತ್ತಿದ್ರೆ ಆ ಗ್ರಾಮದಲ್ಲಿ ಮಾತ್ರ ನೀರಿನ ಹಾಕಾರ ಮುಗಿಲು ಮುಟ್ಟಿದೆ. ಅಷ್ಟಕ್ಕೂ ಆ ಜಲಕಂಟಕ ಗ್ರಾಮ ಯಾವುದು ಅಂತೀರಾ? ಯಾವೇ ಲುಕ್. ಹೀಗೆ ನೀರಿಗಾಗಿ ಪಾಳಿ ಹಚ್ಚಿ ಕುಳಿತಿರುವ ಅಜ್ಜಿ, ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಜನರು, ತಾಳುವ ಗಾಡಿಯಲ್ಲಿ ಕಿಲೋಮೀಟರ್ವರೆಗೆ ಖಾಲಿ ಕೊಡಗಳನ್ನು ಇಟ್ಟಿರುವ ಜನರು, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ತಾಳಿಕೋಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ. ಹೌದು, ಕಳೆದ 4 ವರ್ಷದಿಂದ ಆ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಆ ಗ್ರಾಮದಲ್ಲಿ ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಕುಡಿಯುವ ನೀರಿಗಾಗಿ ಕಿಲೋಮೀಟರ್ವರೆಗೆ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಲ್ನಡಿಗೆ ಹಾಗೂ ವಾಹನಗಳ ಮೂಲಕ ನೀರನ್ನು ತರಲಾಗುತ್ತದೆ. ಇನ್ನು ಇಡೀ ಆ ಗ್ರಾಮಕ್ಕೆ ಒಂದೇ ಬೋರ್ವೆಲ್ ಆಗಿದ್ದು, ಹಗಲು ರಾತ್ರಿ ಎನ್ನದೆ ಬೋರ್ವೆಲ್ ಹತ್ರ ಪಾಳಿಗೆ ನಿಲ್ಲಬೇಕಾದಂಥ ಸಿಚುವೇಶನ್ ಅಲ್ಲಿ ಉದ್ಭವಗೊಂಡಿದೆ. ಇನ್ನು ಶಾಲಾ ಮಕ್ಕಳು ಶಾಲೆಗಳನ್ನು ಬಿಟ್ಟು ನೀರಿಗಾಗಿ ಪಾಳಿ ಹಚ್ಚುವಂಥ ಪರಿಸ್ಥಿತಿ ನಾಚಿಗೇಡಿನ ಸಂಗತಿ ಎನ್ನುತ್ತಿದ್ದಾರೆ ಅಲ್ಲಿಯ ಜನರು. ಇನ್ನು ಪ್ರಭಾವಿ ರಾಜಕಾರಣಿಗಳ ಊರಾದ ಆ ಗ್ರಾಮದಲ್ಲಿಯೇ ಇಂಥ ಪರಿಸ್ಥಿತಿ ಕಂಡು ಬಂದಿದ್ದು, ಇದು ನಮ್ಮ ನಾಚಿಗೇಡಿನ ಸಂಗತಿ ಎಂದು ಗ್ರಾಮಸ್ಥರು ತಮ್ಮ ಅಳನನ್ನು ತೋಡಿಕೊಳ್ಳುತ್ತಾರೆ. ಸಮಯ ಸುಮಾರು 3 ವರ್ಷಗಳಿಂದ ನಿರಂತರ ಐತಿ. ಮೊದಲಿನ ಒಂದು MLAಗಳು ಗಮನಕ್ಕೆ ತಂದಿವಿ. ಅವ್ರು ಪ್ರಯತ್ನ ಮಾಡಿದ್ರು, ಅದು ಸಂಪೂರ್ಣ ನೀರಾವರಿ ಆಗಲಿಲ್ಲ. ಮತ್ತು ನೀರಿನ ಕುಡಿಯೋದು ಎಷ್ಟು ಐತೆ ಅಂದ್ರೆ ಒಂದು ಲೈಟ್ ಹೋಗೋದಷ್ಟೇ ತಡ, ಊರಾಗ ನೀರು ಅದು ಇರಲಿಲ್ಲ, ಬೇರೆ ಏನೋ ಕುಡಿಬೇಕು, ಬಾಯಲ್ಲಿ ಹೇಳ್ಬೋದು, ಅಷ್ಟು ಗಂಭೀರ ಐತಿ ಪರಿಣಾಮ ನಮ್ಮೂರಲ್ಲಿ. ಪ್ರತಿಯೊಬ್ಬರ ಗಮನಕ್ಕೂ ತಂದಿದ್ದೀವಿ. ಇವಾಗ ಈ 1-2 ತಿಂಗಳ ಮುಂಚೆ ಸಹಾಯವಾಣಿ ಅಂತ ಮಾಡಿದ್ರು ಗೌರ್ಮೆಂಟ್ನವರು. ಆ ಸಹಾಯವಾಣಿ ಫೋನ್ ನಾನು ಮಾತಾಡಿದ್ದೀನಿ. ಅದೇ ರೀತಿ ನಾನು ಒಂದು 4 ಜನ ಕರ್ಕೊಂಡೋಗಿ ಪಂಚಾಯತಿಯಲ್ಲಿ ಅರ್ಜಿ ಕೂಡ ಕೊಟ್ಟಿದ್ದೀನಿ. ನಮ್ಮೂರಲ್ಲಿ ನೀರಿನ ಸಮಸ್ಯೆ ಇದೆ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದು ಕೈ ಜೋಡಿಸಿ ನೀರಿನ ವ್ಯವಸ್ಥೆ ಮಾಡಿರಿ ಅಂತ. ಅವ್ರು ಹೇಳಿದ್ದು ಅಂದರೆ PDO ಅವರು ಇದ್ದರು, ನಮಗೆ ಹೇಳಿದ್ದು ನಾವು ನೀರಿನ ಎಲ್ಲ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ಈ ಥರ ಸಮಸ್ಯೆ ಇದೆ, ಗ್ರಾಮ ಪಂಚಾಯತಿ ಎಲ್ಲ ಕಡೆ ಇದೆ, ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಅದರಿಂದ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ. ಜಾತ್ರಾ ಟೈಮ್ನಲ್ಲಿ 1-2 ಟ್ಯಾಂಕರ್ ಅದು ಊರಿನವರು ತಮ್ಮ ಸ್ವಂತ ತಿಳುವಳಿಕೆಯಿಂದ ಬಿಟ್ಟಿದ್ದು. ಹಾಗೂ ಏನು ತೋಟದಾರ ಅದಾರಲ್ಲ ಅವರ ಒಂದು ಪುಣ್ಯ ನಮ್ಮೂರಲ್ಲಿ, ಅವ್ರಿವ್ರು ಅಂತಲ್ಲ, ಎಷ್ಟು ತೋಟದಾರ ಅದಾರೆ ಎಲ್ಲರಿಗೂ ಒಂದೊಂದು ನೀರಿನ ಪುಣ್ಯ ಭಾಳ ಕಟ್ಕೊಂಡಾರೆ. ಅವ್ರು ಇರಲಿಲ್ಲ ಅಂದರೆ ಎಷ್ಟೋ ಜನ ನೀರಿಲ್ಲಾರ ಸಾಯೋ ಪರಿಸ್ಥಿತಿ ಐತ್ರಿ. ಇದು ಭಾಳ ಗಂಭೀರವಾದ ಪರಿಸ್ಥಿತಿ ಐತಿ. ಈ MLA ಅವರು ಈ ಚುನಾವಣೆ ಮುಗಿದ ಮೇಲೆ ಅಂತರೂ ಬಂದಿಲ್ಲ. ಮುಂಚೆ ಅಂದರೂ ಬೇರೆ MLA ಇದ್ದರು, ಅವರು ಏನು ಪ್ರಯತ್ನ ಮಾಡೋಕೆ ಒಂದು ನಳ ಹಾಕ್ಸಿದ್ರು, ಅಲ್ಲಿ ಒಂದು ಕಾಡಸಲಿನಲ್ಲಿ. ಅದು ಬಿಟ್ಟರೆ ಅವರು 100% ಅದಕ್ಕೆ ಎಫರ್ಟ್ ಹಾಕಿಲ್ಲ ಅಂತ ಹೇಳ್ತೀನಿ. ಇನ್ನು ಈ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಮುದ್ದೇಬಿಹಾಳ ಕ್ಷೇತ್ರದ ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ ಅವರು ಪ್ರಯತ್ನಿಸಿದ್ರು. ಆಗ ಅವರು ಕೊರೆಸಿದ್ದ ಆ ಬೋರ್ವೆಲ್ವೇ ಇನ್ನೂವರೆಗೆ ನಮಗೆ ಜೀವಜಲವಾಗಿದೆ ಎಂದು ಗ್ರಾಮಸ್ಥರು ಅಭಿನಂದಿಸುತ್ತಿದ್ದಾರೆ. ಆದರೆ ಇನ್ನು ಯಾವ ಜನಪ್ರತಿನಿಧಿಯಾಗಲಿ ಅಧಿಕಾರಿಗಳಾಗಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗುತ್ತಿಲ್ಲ. ನಾವು ಖಾಸಗಿ ಜಮೀನುಗಳ ಮೂಲಕವೇ ನೀರನ್ನು ತರುವಂತಾಗಿದೆ. ಜೊತೆಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಎಷ್ಟು ವರ್ಷದಿಂದ ಐತಮ್ಮ ಇದು? ಇದು 4 ವರ್ಷ ಆಯ್ತ್ರಿ. ಈಗ ನೀರು ಊರಲ್ಲಿ ನೀರ ಇಲ್ಲ. ಎಲ್ಲಾರ ಹೊಲಗೊಳದಾಗ ಎಲ್ಲಾರ ಬೋರ್ ಹಾಕಿದಲ್ಲಿ ಅವ್ರಿಗೆ ಕೈಕಾಲ್ ಬಿದ್ದು ತಗೊಂಡ್ಬರ್ತೀವಿ ಹೊಲಗೊಳದಾಗ. ಅವ್ರು ಕೊಡ್ತಾರ ನೀರು? ಹೊಲದವ್ರು ಕೊಡ್ತಾರ, ಒಮ್ಮೆ ಕೀಲಿ ಹಾಕ್ತಾರ, ಒಮ್ಮೆ ಇದನ್ನ ಮಾಡ್ತಾರ. ಏನ್ ಮಾಡಿದ್ರಿ ಅವ್ರು ಕೊಟ್ಟು ಹಾಕ್ಸಿರ್ತಾರ ಬೋರ್, ಅವ್ರ ಹೆಂಗ್ ಕೊಡ್ಬೇಕು ನಮ್ಗ? ಎಷ್ಟು ದೂರ ಐತಮ್ಮ ಮನಿನಿಂದ? ನಮ್ಮ ಮನಿ ದೂರ ಐತ್ರಿ, ಒಂದ್ ಸ್ವಲ್ಪ. ಊರಾಗ ಒಂದ್ ಮನಿ ಐತ್ರಿ, ಈ ಕಡೆ ಹೊಸ ಮನಿ ಕಟ್ಸಿವ್ರಿ, ಇಲ್ಲೇ ಸನಿ ಅದ್ರಿ. ಓಟ್ ಬಂದ್ರೆ ಅಷ್ಟೇ ಬರ್ತಾರ ಎಲೆಕ್ಷನ್ ರೀ. ಯಾರ ದೊಡ್ಡವ್ರು ಬಂದ ಸಮಯಕ್ಕೆ ಇಲ್ಲಿ ಮುಂಜಾನೆ ಬಂದು ತುಂಬ್ತಾರ, 4 ಗಂಟೆಗೆ ಹೋಗ್ಬೇಕು ಎಲ್ಲರೂ ಅಷ್ಟೇ ರೀ. ಅವ್ರು ಯಾರು ಬಂದಾಗ ಓಟಿಗೆ ಬಂದಾರ ಎಲೆಕ್ಷನ್ ನನಗೆ ಹಾಕ್ರಿ ನಿನಗೆ ಹಾಕ್ರಿ ಅಂತ ಬಡರ್ತಿರ್ತಾರೆ. ಮತ್ತು ಅದು ಮಾಡಿಸಿ ಇದು ಮಾಡ್ಸಂದ್ರಿ ಮುಂದ್ ಮಾಡಮ್ಮ ಹಿಂಗೆ ಹೇಳ್ಕೊತ ಹೋಗ್ಬಿಡ್ತಾರೆ. ಯಾವ ಒಬ್ಬ ಸಣ್ಣ ಹುಡುಗ ಸಮಯಕ್ಕೆ ಇಂತಿಂತ ಹುಡುಗ್ರಿ ಇಟ್ಟಿಟ್ಟು ಹುಡುಗ ಸಾಲಿಗೆ ಹೋಗ್ಬೇಕ ವಜ್ರಿ. ಇಲ್ಲಿ ಮುಂದೆ ಸ್ವಲ್ಪ ಪಾಳೆ ಹಚ್ಚಿನ ಸಂಜೆಗೆ 8 10 ಗಂಟೆಗೆ ಹೋಗ್ತಾರೆ. ಹಿಂಗಾದ್ರೆ ಏನ್ ಮಾಡ್ಬೇಕ್ರಿ? ಯಾವ ನಮ್ಮೂರ ಅಷ್ಟೇ, ಇಲ್ಲಿಂದ 1 ಕಿಲೋಮೀಟರ್ ಬಿಟ್ರೆ ಬೇಕಾದಂಗೆ ನೀರು ಇರ್ತಾವ್ರಿ. ನಮ್ಮೂರಿಗೆ ಯಾಕ್ರಿ ಬಂದ್ ಮಾಡಿಸ್ಬೇಕ್ರಿ. ನಮ್ಮೂರವ್ರು ಯಾರು ಹಂಗಿಲ್ರಿ, ಒಬ್ರು ಮುಂದೆ ಹೋಗ್ತಾ ಇರಲ್ರಿ. ಯಾರು ಮಾತಾಡ್ತಾರೆ ಅಷ್ಟೇ ಕೆಟ್ರಿ ಅವರು. ಇನ್ನು ಆ ಗ್ರಾಮದಲ್ಲಿ ಶೌಚಾಲಯದ ಸಮಸ್ಯೆ, ಮೂಲಭೂತ ಸಮಸ್ಯೆಗಳು ಎದ್ದು ಕಾಣುತ್ತಿದ್ದು ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಅಂತಾರೆ ಇಲ್ಲಿಯ ಜನರು. ಇನ್ನು ಜಲಧಾರೆ ಯೋಜನೆ ಅಡಿ ಪ್ರತಿ ಮನೆಗೂ ನೀರಿನ ಕೊಳಾಯಿ ಅಳವಡಿಸಲಾಗಿದೆ. ಆದರೆ ಇನ್ನುವರೆಗೆ ಯಾವ ಮನೆಗೂ ಜಲಧಾರೆ ಹರಿದು ಬಂದಿಲ್ಲ ಎಂದು ಜನರು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು.
ಇನ್ನು ಬರ ಪರಿಸ್ಥಿತಿಯಲ್ಲಿ ನದಿ, ಕೊಳ್ಳ, ಬೋರ್ವೆಲ್ ಬತ್ತಿ ಹೋಗುತ್ತಿವೆ. ಇದರ ಮಧ್ಯೆ ಈ ಗ್ರಾಮಕ್ಕೆ ಇರುವ ಅದೊಂದು ಬೋರ್ವೆಲ್ನು ನಿಂತು ಹೋದರೆ ಹೇಗಪ್ಪ ನಮ್ಮದು ಬಾಳು ಎಂದು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಜಲಧಾರೆ ಯೋಜನಾ ಅಧಿಕಾರಿಗಳು ಎಚ್ಚೆತ್ತು ಈ ಗ್ರಾಮದಲ್ಲಿ ಉಂಟಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಮುಂದೆ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.